ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಗುಡ್ ಈವ್ನಿಂಗ್ ಆಲ್ ಮೈ ಡಿಯರ್ ಫ್ರೆಂಡ್ಸ್. ಇವತ್ತು ನಾವು ಕೆ ನ್ಯಾಷನಲ್ ಅಕಾಡೆಮಿ ವತಿಯಿಂದ ಕರ್ನಾಟಕ ಶಿಕ್ಷಕರ ಅರ್ಹತೆ ಪರೀಕ್ಷೆ 2024 ಇದರ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ನೋಡ್ತಾ ಹೋದಾಗ ನಮಗೆ ಒಂದು ವಿಷಯ ಗೊತ್ತಾಗುತ್ತೆ. ಏನಪ್ಪಾ ಅಂತಂದ್ರೆ, ಕೆಲವರು ಮೆಸೇಜ್ ಕೂಡ ಮಾಡ್ತಾ ಇದ್ರು ಸ್ನೇಹಿತರು, ಅದೇ ರೀತಿಯ ಕೆಲವರು ಕಾಲ್ ಕೂಡ ಮಾಡ್ತಾ ಇದ್ರು. ಏನು ಅಂತ ಹೇಳಿ ಅಂತಂದ್ರೆ, ನಮ್ದು ಇಷ್ಟೆಲ್ಲ ಓದಿದ್ರು ಕೂಡ ಟೆಟ್ ಎಲಿಜಿಬಲ್ ಆಗ್ತಾ ಇಲ್ಲ, ಅದೇ ರೀತಿಯಾಗಿ ಸ್ಕೋರ್ ಅಂದ್ರೆ 100 ಕ್ರಾಸ್ ಆಗ್ತಾ ಇಲ್ಲ. ಹೆಂಗ್ ಮಾಡೋದು ಸರ್, ಅದೇ ಗೊತ್ತಾಗ್ತಾ ಇಲ್ಲ, ಎಷ್ಟು ಓದಿದ್ರು ಕಡಿಮೆನೇ ಆಗ್ತಾ ಇದೆ ಅಂತ ಕೇಳ್ತಾ ಇದ್ರು. ಸೊ ಫ್ರೆಂಡ್ಸ್, ಇಷ್ಟೇ. ನೀವೇನಪ್ಪಾ ಅಂತಂದಾಗ ಮಾಡೋದು ತಪ್ಪು ಒಂದೇ. ಏನ್ ತಪ್ಪು ಮಾಡ್ತಾ ಇರೋದಂದ್ರೆ, ಯಾರೋ ಒಂದು XYZ ಪುಸ್ತಕ ರೆಡಿ ಮಾಡಿಬಿಟ್ರು, ನಮ್ಮ ಮಾರ್ಕೆಟಿಗೆ ಕಳಿಸಿದ್ರು ಅನ್ಕೊಳ್ರಿ. ಆ ಪುಸ್ತಕ ಮೊದಲು ಪರ್ಚೇಸ್ ಮಾಡ್ತೀವಿ. ಆ ಪುಸ್ತಕ ನಮ್ಗೆ ಡೀಪ್ ಆಗಿ ಅಂದ್ರೆ ಈಗ ನೋಟಿಫಿಕೇಶನ್ ಆಗಿದೆ, ಈಗ ಓದಕ್ ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟ್ ಮಾಡಿದಾಗ ಆ ಪುಸ್ತಕ ಚೆನ್ನಾಗಿದ್ರೂ ಕೂಡ ಏನಾಗುತ್ತಂದ್ರೆ ಸಂಪೂರ್ಣವಾಗಿ ನಾವು ಕಂಪ್ಲೀಟ್ ಓದಕ್ಕೆ ಆಗಲ್ಲ. ಹಾಗಾದಾಗ ಇನ್ಕಂಪ್ಲೀಟ್ ಆಗುತ್ತೆ, ಅದೊಂದು ನಮ್ದು ಪ್ರಾಬ್ಲಮ್ ಆಗುತ್ತೆ. ಅದೇ ರೀತಿಯಾಗಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಈ ಪ್ರಶ್ನೆ ಬರ್ಬೋದು ಬರದೇ ಇರ್ಬೋದು ಅಂತೇಳಿ ಇಂಪಾರ್ಟೆಂಟ್ ಕ್ವಶನ್ ಮಾತ್ರ ಓದ್ತಾ ಹೋಗಿ ಕೆಲವೊಂದು ಮಿಸ್ ಮಾಡ್ಬಿಡ್ತೀವಿ. ಆಗ ನಾವು ಯಾವ್ದು ಬರಲ್ಲ ಅನ್ಕೊಂಡಿರ್ತೀವೋ ಅದೇ ಕ್ವಶನ್ ಕೂಡ ರೈಸ್ ಆಗಿರುತ್ತೆ. ಅಲ್ಲಿ ಕೂಡ ನಾವು ಮಾಡ್ತಿರೋದು ತಪ್ಪೆ. ಅದಕ್ಕಾಗಿ ಸ್ನೇಹಿತರೆ, ನಾವು ಈಗ 2024 ಇದೆ. 2024ರಲ್ಲಿ ನಾವು ಏನು 120+ ಮಾಡ್ಬೇಕಂತ ಗುರಿ ಇಟ್ಕೋಬೇಕು. ಗುರಿ ಇಟ್ಕೊಂಡಾಗ ಮಾತ್ರ ಸಾಧ್ಯ. ಅದು ನೆನಪಿರ್ಲಿ. ನಮ್ಗೆ ಈ ಟೆಟ್ ರಿಸಲ್ಟ್ ಆಫ್ಟರ್ ಏನಾಗುತ್ತೆ ಅಂದ್ರೆ GPT ನೇಮಕಾತಿ ಆಗುತ್ತೆ, ಅದೇ ರೀತಿಯಾಗಿ HSTR ನೇಮಕಾತಿ ಕೂಡ ಕನ್ಫರ್ಮ್ ಆಗುತ್ತೆ. ಮೈಂಡ್ ಇಂದ ಹಾಕೊಂಡ್ಬಿಡ್ರಿ. ಯಾಕಂತಂದಾಗ ಇಲ್ಲಿ ಕನ್ಫರ್ಮ್ ಏನಾಗುತ್ತೆ, ಮೇ ಬಿ ಆಗಸ್ಟ್ ಲಾಸ್ಟ್ ವೀಕ್ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ನಮಗೆ GPT ಆಗೋ ಚಾನ್ಸಸ್ ಇದೆ. ಅದಕ್ಕೆ ಹೇಳ್ತಾ ಇದ್ದೆ ಸ್ನೇಹಿತರೆ, ನೀವು ಬ್ಯಾಕಪ್ ಯಾರ್ದು ಇಲ್ಲ ಕಡಿಮೆ ಇದೆಯಲ್ಲ ಅವರು ಕಂಪಲ್ಸರಿ ನೀವು 120+ ಮಾಡಲೇಬೇಕು. ಓಕೆ ಸ್ನೇಹಿತರೆ, ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಇದೇ ವಿಡಿಯೋದಲ್ಲಿ 120+ ಯಾವ ಪುಸ್ತಕಗಳನ್ನು ಓದಿದ್ರೆ ಸ್ಕೋರ್ ಮಾಡಕ್ ಸಾಧ್ಯ ಅನ್ನೋದು ಕೂಡ ಹೇಳ್ತಾ ಹೋಗ್ತೀನಿ. ಹೋಗುವ ಮುಂಚೆ ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ದೀರಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಮತ್ತೆ ಇಷ್ಟ ಆದ್ರೆ ಲೈಕ್ ಮಾಡಿ. ಸೊ ಫ್ರೆಂಡ್ಸ್, ಇವತ್ತು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ನಾವು ಅಧ್ಯಯನ ಮಾಡ್ತಾ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಅದು ಬಂದ್ಬಿಟ್ಟು ನೋಡ್ರಿ, 8th ಸ್ಟ್ಯಾಂಡರ್ಡ್ ಅಲ್ಲಿ ಪಾರ್ಟ್ 1 ಸೋಷಿಯಲ್ 8ನೇ ತರಗತಿಯ ಸಮಾಜ ವಿಜ್ಞಾನವನ್ನು ಪಾರ್ಟ್ 1 ಅಲ್ಲಿ ಯಾವ ರೀತಿ ಕ್ವಶನ್ ರೈಸ್ ಆಗ್ತವೆ, ಯಾವೆಲ್ಲ ರೈಸ್ ಆಗ್ಬೋದು, 100ಕ್ಕೂ 100 ಸ್ನೇಹಿತರೆ ಹೇಳ್ತಾ ಇದ್ದೀನಿ. 99% ಈ ನಾ ತೆಗೆದಿರ್ತಕ್ಕಂಥ ಕ್ವಶನ್ಗಳು ರೈಸ್ ಆಗೋ ಚಾನ್ಸಸ್ ಬಹಳ ಇದೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಯಾರೆಲ್ಲ ನಮ್ಮ ತರಗತಿಯನ್ನು ಮುಂದೆ ವೀಕ್ಷಣೆ ಮಾಡಬೇಕು, ಅದೇ ರೀತಿಯಾಗಿ ಉಚಿತವಾಗಿ PDF ನೋಟ್ಸ್ ಬೇಕಂದವರು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಅದೇ ರೀತಿಯಾಗಿ ನಾನು ಕೆಳಗೆ ಕಾಣ್ತಿರತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ಕೆ ನ್ಯಾಷನಲ್ ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೂಡ ಹಾಕಿರ್ತೀನಿ. ಅಲ್ಲಿ ನೀವು ಜಾಯಿನ್ ಆಗುವ ಮೂಲಕ ಈ PDF ನೋಟ್ಸ್ ಅನ್ನು ತಗೋಬಹುದು. ಓಕೆನಾ ಸ್ನೇಹಿತರೆ, ಸ್ಟಾರ್ಟ್ ಮಾಡೋಣ. ಓಕೆ, ಒಂದು ನೆನಪಿರ್ಲಿ. ಏನಪ್ಪಾ ಅದು ನೆನಪು ಅಂತಂದಾಗ, ಒಂದು ನಾವು ಯಾವೆಲ್ಲ ಪುಸ್ತಕಗಳು ಓದಬೇಕು ಅಂತಂದಾಗ ನಮಗೆ 6 to 10 ವರೆಗೂ, 6 to 12 ಅನ್ಕೊಂಬಿಡಿ, ಆಲ್ಮೋಸ್ಟ್ 12th ವರೆಗೂ ನಾವೇನ್ ಮಾಡಬೇಕು, ಸೋಷಿಯಲ್. ಅದೇ ರೀತಿಯಾಗಿ ಸೋಷಿಯಲ್ ಓದ್ಕೋಬೇಕಾಗತ್ತೆ. ಅದೇ ರೀತಿಯಾಗಿ ಏನಾಗುತ್ತೆ ಅಂತಂದಾಗ ಆ ಮ್ಯಾಥ್ಸ್ ಸೈನ್ಸ್ ಇದ್ದರು ಮ್ಯಾಥ್ಸ್ ಮತ್ತು ಸೈನ್ಸ್ ಓದ್ಕೋಬೇಕಾಗತ್ತೆ. ಆಗ ನೆನಪಿರ್ಲಿ, ಗೋರ್ಮೆಂಟ್ ಟೆಕ್ಸ್ಟ್ ಬುಕ್ ಮಾತ್ರ ಕಂಪಲ್ಸರಿ ಓದಲೇಬೇಕು. ಇದು ಬಿಟ್ಟು ಬೇರೆ ಎಲ್ಲಿ ಕೇಳಲ್ಲ. ನಾನು ಕೂಡ ಮಾಡ್ತಾ ಇದ್ದೀನಿ ಅಂದ್ರೆ ಇದರಲ್ಲೇ ಕ್ವಶನ್ ರೈಸ್ ಮಾಡಿಬಿಟ್ಟು ನಿಮಗೆ ವಿಡಿಯೋ ತರ್ತಾ ಇದ್ದೀನಿ ಸ್ನೇಹಿತರೆ. ಓಕೆನಾ? ಯಾಕಂತಂದಾಗ
ಇದನ್ನ ಬಿಟ್ಟು ಮಾಡಕ್ ಚಾನ್ಸೇ ಇಲ್ಲ ಅವರು. ಅದೇ ರೀತಿಯಾಗಿ ನಿಮ್ಗೆ ಸೈಕಾಲಜಿ ಬಂದ್ರೆ ಸಮಾಜ ವಿಜ್ಞಾನ ಇಷ್ಟ ಆಯ್ತು, ಸೈಕಾಲಜಿ ಬಂದ್ರೆ ಡಾಕ್ಟರ್ ಕೊಂಗುವಾಡ ಅವ್ರದ್ದು ಬರುತ್ತೆ, ಅದನ್ನ ತಗೊಳ್ರಿ. ಇಲ್ಲ ವಾಮದೇವಪ್ಪ ತಗೊಳ್ರಿ. ಅದು ಬಿಟ್ರೆ ನಿಮ್ಗೆ ಫಸ್ಟ್ ಅಂಡ್ ಸೆಕೆಂಡ್ PUC ಸೈಕಾಲಜಿ ಬರುತ್ತೆ. ಓಕೆನಾ, ಶೈಕ್ಷಣಿಕ ಮನೋವಿಜ್ಞಾನ ಬರುತ್ತೆ, ಅದನ್ನ ತಗೊಳ್ರಿ. ಗೌರ್ಮೆಂಟ್ ಬುಕ್ ಸಿಗ್ತವೆ, ಅದನ್ನ ತಗೊಳ್ಳೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಅದೇ ರೀತಿಯಾಗಿ ಇಂಗ್ಲಿಷ್ ಏನು ಡೋಂಟ್ ವರಿ, ಪ್ಯಾಸೇಜ್ ಇರುತ್ತೆ, ಕನ್ನಡ ಇರುತ್ತೆ. ಕನ್ನಡ ನೀವು ಅನಸೂಯ ಪರಿಗೆ ಅವ್ರದ್ದು ಸಿಕ್ಕರೆ ತಗೊಳ್ರಿ. ಎಲ್ಲಿಯಾದ್ರೂ ಸಿಕ್ಕರೆ, ಒಂದ್ ವೇಳೆ ಸಿಗದೆ ಇದ್ರೆ ನನಗೆ ಕಾಮೆಂಟ್ಸ್ ಮಾಡಿ, ನಾನು ನಿಮ್ಗೆ ನೋಟ್ಸ್ ಕಳಿಸ್ತೀನಿ. ಓಕೆನಾ, ಇಷ್ಟು ನೀವು ಓದಿದ್ರೆ ಸಾಕು, ಆರಾಮಾಗಿ ಎಲಿಜಿಬಲ್ ಆಗ್ತೀರಾ, ಸ್ಕೋರ್ ಕೂಡ ಮಾಡ್ತೀರಿ. ಅದೊಂದು ನೆನಪಲ್ಲಿ ಇರಲಿ ಸ್ನೇಹಿತರೆ. ಓಕೆನಾ, ಓಕೆ. ಅದೇ ಇನ್ನೊಂದು ಸೋಷಿಯಲ್ ಮೆಥಡ್ ಬಂದ್ರೆ ಲೀಲಾವತಿ ಅವರು ಸಿಕ್ಕರೆ ತಗೊಳ್ರಿ. ಲೀಲಾವತಿ ಬೋಧನಾ ಪದ್ಧತಿ ಸೋಷಿಯಲ್ ಸೈನ್ಸ್, ಡಾಕ್ಟರ್ ಲೀಲಾವತಿ ಅವ್ರದ್ದು ಸಿಕ್ಕರೆ ತಗೊಳ್ರಿ, ನಿಮ್ಗೆ ಅನುಕೂಲ ಆಗುತ್ತೆ ಸ್ನೇಹಿತರೆ. ಓಕೆನಾ, ಓಕೆ, ಸ್ಟಾರ್ಟ್ ಮಾಡೋಣ. ಮತ್ತೊಮ್ಮೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಹಾಗೆ. ಕ್ವಶನ್ ನಂಬರ್ 1 ಈ ರೀತಿ ಇದೆ ನೋಡಿ ಸ್ನೇಹಿತರೆ. ಏನಿದೆ ಅಂದ್ರೆ, ನಮ್ಮ ಕರ್ನಾಟಕ ಟೆಕ್ಸ್ಟ್ ಬುಕ್ ನಿಂದನೇ ಸೆಲೆಕ್ಟ್ ಮಾಡಿರ್ತಕ್ಕಂಥ ಕ್ವಶನ್ಗಳಿವಾಗಿವೆ ಸ್ನೇಹಿತರೆ. ಇಲ್ಲಿ ನೋಡ್ರಿ, ಇದು ಎಲ್ಲಿಂದ ಬಂದಿದೆ ಅಂದ್ರೆ 8ನೇ ತರಗತಿ ಪಾರ್ಟ್ 2 ಸೋಷಿಯಲ್ ಸೈನ್ಸ್ ಇಂದಾನೆ ನಾನು ಮಾಡಿದ್ದು ನಿಮ್ಮ ಮುಂದೆ ತರ್ತಾ ಇದ್ದದ್ದು. ಇದು ಕೂಡ ನೀವು ಡೋಂಟ್ ವರಿ, ನಾನು ಗ್ರೂಪಿಗೆ ಹಾಕಿರ್ತೀನಿ, ಅಲ್ಲಿ ಕೂಡ ನೀವು PDF ನೋಡ್ಕೋಬಹುದು. ಓಕೆನಾ. ಇಂಡಿಕಾ ಕೃತಿಯನ್ನು ಬರೆದಂತಹ ಕವಿ ಯಾರು ಅಂತ ಕ್ವಶನ್ ಕೇಳ್ತಿದ್ದಾರೆ. ಇಂಡಿಕಾ ಕೃತಿಯನ್ನು ಬರೆದಂತ ಕವಿ ಮೆಗಸ್ತನೀಸ್ ಅಂತ ನಾವಿಲ್ಲಿ ಆನ್ಸರ್ ಮಾಡಬಹುದಾಗಿದೆ. ಮೆಗಸ್ತನೀಸ್. ನೋಡಿ ಯಾವ ರೀತಿ ಕ್ವಶನ್ ರೈಸ್ ಆಗ್ತಾವ ಅನ್ನೋದು ಕೂಡ ಇಂಪಾರ್ಟೆಂಟ್ ಕೊಟ್ಟಿದ್ದೀನಿ. 99% ಇದೇ PDF ನಿಂದ ರೈಸ್ ಆಗ್ತಾವ ಅನ್ನೋದು ಮರಿಬೇಡಿ. ಓಕೆನಾ. ವಿಷ್ಣುಗುಪ್ತ ಯಾರ ಅವಧಿಯಲ್ಲಿ ಮಂತ್ರಿ ಆಗಿರ್ತಾನೆ? ವಿಷ್ಣುಗುಪ್ತ ಯಾರ ಅವಧಿಯಲ್ಲಿ ಅಂದ್ರೆ ಮೌರ್ಯರ ಸಾಮ್ರಾಜ್ಯದಲ್ಲಿ ಚಂದ್ರಗುಪ್ತ ಮೌರ್ಯನ ಆಸ್ಥಾನದ ಮಂತ್ರಿ ಆಗಿರ್ತಾನೆ. ಯಾರು ಅಂದಾಗ ವಿಷ್ಣುಗುಪ್ತ ಅಂತ ನಾವಿಲ್ಲಿ ಹೇಳ್ಬೋದು. ನಾನು ನಿಮ್ಗೆ 4 ಆಪ್ಷನ್ಸ್ ಕೊಡ್ಬೇಕಂತ ಮಾಡಿದ್ದೆ, ಅದು ಟೈಮ್ ವೇಸ್ಟ್ ಆಗೋದ್ರಿಂದ ನಾನು ಡೈರೆಕ್ಟ್ ಆಗಿ ಕ್ವಶನ್ ಅಂಡ್ ಆನ್ಸರ್ ಮಾಡ್ತಾ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ನೀವು ಕೂಡ ನೋಟ್ಸ್ ಮಾಡ್ಕೊಳ್ರಿ, ಅದಕ್ಕೆ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಓಕೆ. ಕ್ವಶನ್ ನಂಬರ್ 3 ಹೀಗಿದೆ. ಮೌರ್ಯ ಸಾಮ್ರಾಜ್ಯದಲ್ಲಿ ದಕ್ಕನ್ ಹೃದಯ ಭಾಗವಾದ ಸುವರ್ಣಗಿರಿ. ನೋಡ್ರಿ, ದಕ್ಕನ್ ಭಾಗವಾದ ಸುವರ್ಣಗಿರಿ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡ್ರಿ, ಕರ್ನಾಟಕ ಅಂತೆ. ಇವರು 4 ಭಾಗಗಳಾಗಿ ವಿಂಗಡಣೆ ಮಾಡಿರ್ತಾರೆ. ಓಕೆನಾ. ವಾಯುವ್ಯ, ಉತ್ತರ, ದಕ್ಷಿಣ ಅಂತ ಹೇಳ್ಬಿಟ್ಟು ಇಲ್ಲಿ ಸುವರ್ಣಗಿರಿ, ಈಗಿನ ಕನಕಗಿರಿ ಅಂತ ನಾವು ಹೇಳಬಹುದು. ಸುವರ್ಣಗಿರಿ ಅಥವಾ ಕನಕಗಿರಿ ಅಂದ್ರೆ, ಸುವರ್ಣ ಅಂದ್ರೆ ಬಂಗಾರ, ಕನಕ ಅಂದ್ರೂ ಕೂಡ ಬಂಗಾರ, ಗಿರಿ ಅಂದ್ರೆ ಬೆಟ್ಟ. ಅಂದ್ರೆ ಇಲ್ಲಿ ಸುವರ್ಣಗಿರಿ ಅಂದ್ರೆ ಇಲ್ಲಿ ಬಂಗಾರದ ಬೆಟ್ಟ ಅಂತ ನಾವು ಹೇಳಬಹುದು. ಆದರೆ ಅದು ಕರ್ನಾಟಕದಲ್ಲಿ ನಾವು ಕಾಣ್ತಾ ಇದ್ದೀವಿ, ದಕ್ಕನ್ ಹೃದಯ ಭಾಗ ಅಂತ ನಾವು ಕಾಣಬಹುದು. ಅದೇ ರೀತಿ ಕ್ವಶನ್ ನಂಬರ್ 4 ಈ ರೀತಿ ಇದೆ ನೋಡ್ರಿ. ಕುಶನರ ಮನೆತನದ ಸ್ಥಾಪಕ ಯಾರು? ನೋಡ್ರಿ, ಕ್ವಶನ್ ಇಷ್ಟು ಈಜಿ ಅನ್ಸಿದ್ರು ಕೂಡ ಅಲ್ಲಿ ಕನ್ಫ್ಯೂಸ್ ಆಗೋದು ಮಾತ್ರ ಪಕ್ಕ. ನೋಡ್ರಿ, ಕುಶನರ ಮನೆತನದ ಸ್ಥಾಪಕ ಯಾರು ಅಂತ ಬಂದಾಗ ಇಲ್ಲಿ ಕುಜಲ್ ಕಡ್ಫಿಸಸ್ ಅವರು ಕುಶನರ ಮನೆತನದ ಸ್ಥಾಪಕ ಆಗ್ತಾರೆ. ಅದೇ ರೀತಿಯಾಗಿ ಮುಂದಿನ ಕ್ವಶನ್ ಈ ರೀತಿ ಇದೆ. ಕುಶನರ ಯಾರ ಕಾಲದಲ್ಲಿ ಚಿನ್ನದ ನಾಣ್ಯಗಳನ್ನು ಜಾರಿಗೆ ತರಲಾಯಿತು? ಚಿನ್ನದ ನಾಣ್ಯಗಳನ್ನು ಜಾರಿಗೆ ತಂದ ಕುಶನರ ಅರಸ ಯಾರು ಅಂತ ಕೇಳ್ಬೋದು. ಅಥವಾ ಕುಶನರ ಕಾಲದಲ್ಲಿ ಯಾರ ಅವಧಿಯಲ್ಲಿ, ಯಾರ ಆಡಳಿತ ಅವಧಿಯಲ್ಲಿ ಒಂದು ಚಿನ್ನದ ನಾಣ್ಯಗಳನ್ನು ಜಾರಿಗೆ ತರಲಾಯಿತು ಅಂತ ಬಂದಾಗ ಕ್ವಶನ್ ವಿಮಕಾಡ್ ಫೀಸಸ್ ಅಂತ ನಾವಿಲ್ಲಿ ಆನ್ಸರ್ ಮಾಡಬಹುದು. ಕ್ವಶನ್ ಯಾವ ರೀತಿ ಅದು ಉಲ್ಟಾ ಆಗ್ಬೋದು. ವಿಮಕಾಡ್ ಫೀಸಸ್ ಅವರು ಎಂತ ನಾಣ್ಯಗಳನ್ನು ಜಾರಿಗೆ ತಂದರಂದ್ರೆ ಚಿನ್ನ, ಬಂಗಾರ, ತಾಮ್ರ, ಬೆಳ್ಳಿ ಈ ರೀತಿ ಕೇಳಬಹುದು. ನಾವು ಅವಾಗ ಆನ್ಸರ್ ಮಾಡಬೇಕಾಗತ್ತೆ ಇಲ್ಲಿ ಚಿನ್ನದ ನಾಣ್ಯಗಳು ಅಂತೇಳಿ ಆನ್ಸರ್ ಮಾಡಬಹುದು. ಅದೇ ರೀತಿ ಕ್ವಶನ್ ನಂಬರ್ 6 ಈ ರೀತಿ ಇದೆ. ಕುಶನರ ಕಾಲದಲ್ಲಿ ಸಾಮಾನ್ಯ ಶಕ. ನೋಡ್ರಿ,
ಸಾಮಾನ್ಯ ಶಕ ಆರಂಭ ಮಾಡಿದ ಅರಸ ಯಾರು, ಪ್ರಾರಂಭಿಸಿದ ಅರಸ ಯಾರು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಕುಶನರ ಕಾಲದಲ್ಲಿ ಅಂತ ಬಂದಾಗ 78ರ ಶಕವನ್ನು ಆರಂಭ ಮಾಡ್ತಾನೆ ಕನಿಷ್ಕ ಅಂತ ನಾವು ಹೇಳ್ಬೋದು. ಕನಿಷ್ಕ ಅತ್ಯಂತ ಪ್ರಬಲ ಅರಸ, ಇವನನ್ನು ಪ್ರಮುಖ ಅರಸ ಅಂತಾನೆ ಹೇಳ್ಬೋದು, ಪ್ರಬಲ ಅರಸ ಅಂತಾನೆ ಹೇಳ್ಬೋದು, ಅತ್ಯಂತ ಬಲಿಷ್ಠ ಅರಸ ಅಂತ ನಾವು ಕಾಣಬಹುದಾಗಿದೆ. ಕನಿಷ್ಕನ ರಾಜಧಾನಿ ಯಾವುದಾಗಿತ್ತು ಅಂತಂದಾಗ ಕುಶನರ ರಾಜಧಾನಿ ಪುರುಷಪುರ ಅಥವಾ ಕನಿಷ್ಕ ರಾಜಧಾನಿಯಾಗಿ ಆಡಳಿತ ಮಾಡ್ತಾನೆ ಪುರುಷಪುರ ಅಂತ. ಇವನ ಕಾಲದಲ್ಲೇ ಇನ್ನೊಂದು ಪ್ರಮುಖ ನಗರ ಆಗಿರುತ್ತೆ, ಅದು ಮಥುರಾ ಅಂತೇಳಿ. ಇವನ ಕಾಲದಲ್ಲಿ ಅತ್ಯಂತ ಪ್ರಮುಖವಾದ ನಗರ ಯಾವುದು ಅಂತ ಕೇಳಿದಾಗ ಮಥುರಾ ಅಂತ ನಾವಿಲ್ಲಿ ಹೇಳ್ಬಹುದಾಗಿದೆ ಸ್ನೇಹಿತರೆ. ಅದೇ ರೀತಿಯಾಗಿ ಕ್ವಶನ್ ನಂಬರ್ 8, 4ನೇ ಬೌದ್ಧ ಸಮ್ಮೇಳನ ಕಾಶ್ಮೀರದಲ್ಲಿ ನಡೆಯುತ್ತೆ. ಅದರ ನೇತೃತ್ವವನ್ನು ವಹಿಸಿಕೊಂಡವರು ಯಾರು ಅಂತ ಕೇಳ್ತಿದ್ದಾರೆ. ನೋಡ್ರಿ, 4ನೇ ಬೌದ್ಧ ಸಮ್ಮೇಳನ ಕಾಶ್ಮೀರದಲ್ಲಿ ಯಾರ ನೇತೃತ್ವದಲ್ಲಿ ನಡೆಯಿತು ಅಂತ ಬಂದಾಗ ಇಲ್ಲಿ ಕನಿಷ್ಕನ, ಅಂದ್ರೆ ಬೌದ್ಧ ಸಮ್ಮೇಳನಗಳು 4 ನಡೀತವೆ. ಕೊನೆಯ ಸಮ್ಮೇಳನ ಇದು ಕನಿಷ್ಕನ ನೇತೃತ್ವದಲ್ಲಿ ನಡೀತದೆ ಅಂತ ನಾವಿಲ್ಲಿ ಹೇಳ್ಬೋದು. ಕ್ವಶನ್ ನಂಬರ್ 9 ನೋಡಿ, ಮೌರ್ಯರ ಪ್ರಮುಖ ರಾಜಧಾನಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ಮೌರ್ಯರ ಪ್ರಮುಖ ರಾಜಧಾನಿ ಪಾಟಲಿಪುತ್ರ ಅಂತ ನಾವಿಲ್ಲಿ ಹೇಳ್ಬೋದು, ಪಾಟಲಿಪುತ್ರ. ನೆಕ್ಸ್ಟ್ ಕ್ವಶನ್ 10 ಈ ರೀತಿ ಇದೆ. ಅಶೋಕನ ಬ್ರಾಹ್ಮಿ ಲಿಪಿಯನ್ನು ಸಂಶೋಧಿಸಿ ಬೆಳಕಿಗೆ ತಂದವರು ಯಾರು? ಅದನ್ನು ಲಿಪಿಯನ್ನು ಕಂಡುಹಿಡಿದು ಸಂಶೋಧನೆ ಮಾಡಿ ಬೆಳಕಿಗೆ ತಂದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಜೇಮ್ಸ್ ಪ್ರಿನ್ಸೆಪ್ 1831ರಲ್ಲಿ ಜೇಮ್ಸ್ ಪ್ರಿನ್ಸೆಪ್ ಅವರು 1831ರಲ್ಲಿ ಅದನ್ನು ಸಂಶೋಧಿಸಿ ಬೆಳಕಿಗೆ ತರುತ್ತಾರೆ. ಇವರ ಲಿಪಿ ಬ್ರಾಹ್ಮಿ ಲಿಪಿ ಇರುತ್ತೆ, ಪ್ರಕೃತಿಯ ಭಾಷೆಯಲ್ಲಿ ಕೂಡ ನಾವು ಕಾಣ್ತಾ ಇದೀವಿ ಅಂತ ನಾವು ಹೇಳ್ಬಹುದು. ಗುಪ್ತರ ಮನೆತನದ ಸ್ಥಾಪಕ ಇಲ್ಲಿ ಶ್ರೀಗುಪ್ತ ಅಂತ ನಾವು ಹೇಳ್ಬಹುದಾಗಿದೆ ಸ್ನೇಹಿತರೆ. ಗುಪ್ತರ ಮನೆತನದ ಸ್ಥಾಪಕ ಶ್ರೀಗುಪ್ತ. ನೋಡಿ, ನಾನು ಯಾವುದೇ ಕಾರಣಕ್ಕೂ ಬೇರೆಯವರು ಬರೆದಿರ್ತಕ್ಕಂಥ ಪುಸ್ತಕ ನೋಡಿ ನಿಮಗೆ ಕ್ವಶನ್ ರೈಸ್ ಮಾಡಿಲ್ಲ. ನಿಮ್ಮ 8ನೇ ತರಗತಿ ಪುಸ್ತಕವನ್ನು ತೆರೆದು ನೋಡಿ ಗೊತ್ತಾಗತ್ತೆ, ಅಲ್ಲೇ ಈ ರೀತಿಯಾಗಿ ಕ್ವಶನ್ಗಳು ನಾವು ರೈಸ್ ಮಾಡ್ಬೋದು. ಅವರು ಕೂಡ, ಇಲಾಖೆಯವರು ಕೂಡ ಇದೇ ರೀತಿಯಾಗಿ ಕ್ವಶನ್ ಕೂಡ ರೈಸ್ ಮಾಡ್ತಾರೆ. 100ಕ್ಕೂ 100 ಕ್ವಶನ್ಗಳು ಪ್ರಮುಖವಾಗಿವೆ ಅಂತ ನಾವು, ಇಂಪಾರ್ಟೆಂಟ್ ಕ್ವಶನ್ ಅಂತ ನಾವು ಹೇಳ್ಬೋದು. ಗುಪ್ತರ ಸೆಕೆ ಪ್ರಾರಂಭವಾದ ವರ್ಷ ಅಂತ ಕೇಳಿದಾಗ ಗುಪ್ತರ ಸೆಕೆ ಪ್ರಾರಂಭವಾದ ವರ್ಷ ಸಾಮಾನ್ಯ ಶಕ 320, ಸಾಮಾನ್ಯ ಶಕ 320 ಅಂತ ನಾವಿಲ್ಲಿ ನೋಡ್ಬೋದಾಗಿದೆ ಸ್ನೇಹಿತರೆ. ಗುಪ್ತರ ಕಾಲದಲ್ಲಿ ಚಿನ್ನದ ನಾಣ್ಯಗಳ ಮೇಲೆ ವೀಣೆಯನ್ನು ನುಡಿಸುವ ಚಿತ್ರ ವರ್ಣಿಸಿದ ವ್ಯಕ್ತಿ ಯಾರು? ನೋಡಿ, ಅಲ್ಲಿ ಏನ್ ಮಾಡಿದ್ರು, ಚಿನ್ನದ ನಾಣ್ಯಗಳನ್ನು ಜಾರಿಗೆ ತಂದವರು ಯಾರು ಅಂದ್ರೆ ಹ್ಯೂಮನ್ ಕಾಡಫಿಸಸ್ ಅಂದ್ವಿ. ಆದರೆ ಗುಪ್ತರ ಕಾಲದಲ್ಲಿ ಚಿನ್ನದ ನಾಣ್ಯಗಳ ಮೇಲೆ ವೀಣೆಯನ್ನು ನುಡಿಸುವಂತಹ ಚಿತ್ರ ವರ್ಣಿಸಿರುವಂತಹ ಅರಸ ವ್ಯಕ್ತಿ ಯಾರು ಅಂತ ಬಂದಾಗ ಇಲ್ಲಿ ಸಮುದ್ರಗುಪ್ತ ಅಂತ ಹೇಳ್ಬೋದು. ಸಂಗೀತ ವ್ಯಾಮೋಹ ಹೊಂದಿರ್ತಾನೆ ಇವನು, ಸಮುದ್ರಗುಪ್ತ ಅಂತ ಹೇಳ್ಬೋದು. ಇಲ್ಲಿ ನೆಕ್ಸ್ಟ್ ಕ್ವಶನ್ ಈ ರೀತಿ ಇದೆ. ಮೇಘದೂತ ಮಹಾಕಾವ್ಯವನ್ನು ರಚನೆ ಮಾಡಿದವ ಯಾರು ಅಂತ ಕೇಳಿದರು. ಇಲ್ಲಿ ಕಾಳಿದಾಸ ಅಂತ ನಾವು ಉತ್ತರ ಹೇಳಬಹುದು ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಅದೇ ರೀತಿಯಾಗಿ ಕ್ವಶನ್ ಈ ರೀತಿ ಇದೆ. ವಿಕ್ರಮಾದಿತ್ಯ ಎಂದು ಬಿರುದು ಪಡೆದ ಗುಪ್ತರ ಪ್ರಮುಖ ಅರಸ ಯಾರು? ನೋಡ್ರಿ, ವಿಕ್ರಮಾದಿತ್ಯ ಎಂದು ಬಿರುದು ಹೊಂದಿದಂತಹ ಗುಪ್ತರ ಪ್ರಮುಖ ಅರಸ ಯಾರು ಅಂದಾಗ ಇಲ್ಲಿ ಎರಡನೇ ಚಂದ್ರಗುಪ್ತ ಅಂತ ನಾವಿಲ್ಲಿ ಆನ್ಸರ್ ಮಾಡಬಹುದು ಸ್ನೇಹಿತರೆ. ನೆಕ್ಸ್ಟ್, ಗುಪ್ತರ ಕಾಲದ ಯಾರ ಆಡಳಿತದಲ್ಲಿ ಉಜ್ಜಯಿನಿ 2ನೇ ರಾಜಧಾನಿ ಆಯಿತು? ನೋಡಿ, ಕ್ವಶನ್ ಯಾವ ರೀತಿ ಆದ್ರೂ ಕೇಳಬಹುದು. ಉಜ್ಜಯಿನಿ ಯಾರ ಕಾಲದಲ್ಲಿ ರಾಜಧಾನಿ ಆಯಿತು ಅಂತ ಕೇಳಬಹುದು. ಗುಪ್ತರ ಕಾಲದ ಯಾರ ಆಡಳಿತದಲ್ಲಿ ಉಜ್ಜಯಿನಿ 2ನೇ ರಾಜಧಾನಿ ಆಯಿತು ಅನ್ಬಹುದು. ಇಲ್ಲಾಂದ್ರೆ ಉಜ್ಜಯಿನಿಯನ್ನು 2ನೇ ರಾಜಧಾನಿಯಾಗಿ ಆಡಳಿತ ನಡೆಸಿ ಹೋದಂತಹ ಗುಪ್ತರ ಅರಸ ಯಾರು ಅಂತ ಕೇಳಿ. ಈ ರೀತಿ ಕ್ವಶನ್ ಬಂದಾಗ ನಾವಿಲ್ಲಿ ಎರಡನೇ ಚಂದ್ರಗುಪ್ತ ಅಂತ ನಾವಿಲ್ಲಿ ಆನ್ಸರ್ ಮಾಡಬಹುದು ಸ್ನೇಹಿತರೆ. ಇಲ್ಲಿ ಗುಪ್ತರ ಆಡಳಿತದಲ್ಲಿ ನವರತ್ನಗಳು ಎಂಬ ಪ್ರಸಿದ್ಧ ವಿದ್ವಾಂಸರು
ಯಾರ ಆಡಳಿತ ಅವಧಿಯಲ್ಲಿ ಆಸ್ಥಾನವನ್ನು ಅಲಂಕರಿಸಿದ್ದರು. ನೋಡಿ, ಗುಪ್ತರ ಆಡಳಿತದಲ್ಲಿ ನವರತ್ನರು ಎಂಬ ಪ್ರಸಿದ್ಧ ವಿದ್ವಾಂಸರಿರ್ತಾರೆ. ಅವರು ಯಾರ ಆಸ್ಥಾನದಲ್ಲಿ ಅಲಂಕರಿಸಿದ್ರು ಅಂದ್ರೆ ಎರಡನೇ ಚಂದ್ರಗುಪ್ತ. ಇಲ್ಲಿ ಉತ್ತರ ಎರಡನೇ ಚಂದ್ರಗುಪ್ತ ಅಂತ ನಾವಿಲ್ಲಿ ಹೇಳ್ಬಹುದು ಸ್ನೇಹಿತರೆ. ನೆಕ್ಸ್ಟ್, ಪಂಚಸಿದ್ಧಾಂತಿಕ ಎಂಬ ಖಗೋಳಶಾಸ್ತ್ರದ ಗ್ರಂಥವನ್ನು ರಚನೆ ಮಾಡಿದವರು ಯಾರು? ನೋಡ್ರಿ, ಪಂಚಸಿದ್ಧಾಂತಿಕ ಎಂಬ ಖಗೋಳಶಾಸ್ತ್ರದ ಗ್ರಂಥವನ್ನು ರಚಿಸಿದವರು ಯಾರು ಅಂತ ಬಂದಾಗ ವರಾಹಮಿಹಿರ. ಇಲ್ಲಿ ವರಾಹಮಿಹಿರ ಸರಿಯಾದಂತಹ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನಂಬರ್ 19 ಈ ರೀತಿ ಇದೆ. ಅರ್ಹ ಚರಿತೆ ನೋಡಿ, ಇಲ್ಲಿ ಹರ್ಷ ಚರಿತೆಯನ್ನು ಬರೆದವರು ಯಾರು ಅಂತ ಕೇಳ್ತಾರೆ. ಹರ್ಷ ಚರಿತೆಯನ್ನು ಬರೆದವರು ಬಾಣ ಸರಿಯಾದಂತಹ ಉತ್ತರ. ಹರ್ಷ ಚರಿತೆಯನ್ನು ಬರೆದಂತವರು ಬಾಣ. ನೋಡ್ರಿ, ವರ್ಧನರ ಸಂತತಿಯ ಸ್ಥಾಪಕ ಯಾರಂದಾಗ ಪುಷ್ಯಭೂತಿ. ಸರಿಯಾದಂತ ಉತ್ತರ ಪುಷ್ಯಭೂತಿ ಅಂತ ನಾವಿಲ್ಲಿ ಕೇಳಬಹುದು. ಕ್ವಶನ್ 2-3 ಬೇರೆ ರೈಸ್ ಆಗಿದೆ ಸ್ನೇಹಿತರೆ. ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದ ದೊರೆ ಯಾರು? ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದ ದೊರೆ ಯಾರಂದ್ರೆ ಇಲ್ಲಿ 1ನೇ ಕುಮಾರಗುಪ್ತ. ಗುಪ್ತರ ಅರಸ 1ನೇ ಕುಮಾರಗುಪ್ತನು ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾನೆ. ನೋಡ್ರಿ, ನೆಕ್ಸ್ಟ್, ಶಾತವಾಹನರ ವಂಶದ ಸ್ಥಾಪಕ. ನೋಡಿ, ಶಾತವಾಹನರು ವಂಶದ ಸ್ಥಾಪಕ ಅಂದಾಗ ಶಿವಮೊಗ್ಗ. ಹಿಂದೆ ನಾನು ಮಾಡಿದ್ದೀನಿ, ಶಾತವಾಹನರು ಮಾಡಿದ್ದೀನಿ. ಆ ಕ್ಲಾಸ್ ಕೂಡ ವೀಕ್ಷಣೆ ಮಾಡಿ, ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಓಕೆನಾ? ಓಕೆ, ಮತ್ತೊಮ್ಮೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ಅನ್ನು ವೀಕ್ಷಣೆ ಮಾಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಅವರು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರಿಗೂ ಕೂಡ ಯೂಸ್ ಆಗಲಿ ಶೇರ್ ಮಾಡಿ, ಮತ್ತು ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ಓಕೆ, ಶಾತವಾಹನರ ಕುಲಾಯಶ ಪ್ರತಿಷ್ಠಾಪನಕರ ಎಂದು ಯಾರು ಬಿರುದು ಹೊಂದಿದ್ದರು ಅಂತ ಕೇಳ್ತಾ ಇದ್ದಾರೆ. ಶಾತವಾಹನರ ಕುಲಾಯಶ ಪ್ರತಿಷ್ಠಾಪನಕರ ಎಂದು ಯಾರ ಬಿರುದು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಗೌತಮಿ ಪುತ್ರ ಶಾತಕರ್ಣಿ. ಗೌತಮಿ ಬಾಲ್ಯಶ್ರೀ ಇವರ ತಾಯಿಯಾಗಿರ್ತಾರೆ. ಇವಳು ಒಂದು ಏನ್ ಮಾಡ್ತಾರೆ, ಗುಹಾಲಯದಲ್ಲಿ ಒಂದು ಏನ್ ಮಾಡ್ತಾರೆ ಅಂದ್ರೆ ಒಂದು ಶಾಸನ ಹೊರಡಿಸ್ತಾಳೆ. ಇವನ ಆಡಳಿತ ಮತ್ತು ಇವನ ಕೊಡುಗೆಗಳ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಓಕೆನಾ ಸ್ನೇಹಿತರೆ? ಶಾತವಾಹನರ ಕುಲ ಯಶ ಪ್ರತಿಷ್ಠಾಪನಕರ ಅಂದ್ರೆ ಇವನು ಗೌತಮಿ ಪುತ್ರ ಶಾತಕರ್ಣಿ. ಓಕೆನಾ? ನೆಕ್ಸ್ಟ್, ಗತಸಪ್ತಶತಿ ಎಂಬ ಕೃತಿಯನ್ನು ಬರೆದವರು ಯಾರು ಅಂತಂದಾಗ ಗತಸಪ್ತಶತಿ ಬರೆದಂತಹ ಕೃತಿ ಹಾಲಂದು. ಇದು ಹಾಲರವರು ಗತಸಪ್ತಶತಿ ಎಂಬ ಕೃತಿಯನ್ನು ಬರೀತಾನೆ. ನೆಕ್ಸ್ಟ್, ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜವಂಶ ಕನ್ನಡ ಕುಲದವರು ಯಾರು ಅಂದಾಗ ಇಲ್ಲಿ ಎಲ್ಲರಿಗೆ ಗೊತ್ತಿರುವಂತ ವಿಷಯ ಕದಂಬರು ಅಂತ ನಾವಿಲ್ಲಿ ಹೇಳಬಹುದಾಗಿದೆ. ಕದಂಬರ ವಂಶಸ್ಥಾಪಕ ಯಾರಾಗಿದ್ದಾರೆ? ಕದಂಬರ ವಂಶಸ್ಥಾಪಕ ಇಲ್ಲಿ ಮಯೂರ ವರ್ಮ ಅಂತ ನಾವಿಲ್ಲಿ ಹೇಳ್ಬೋದು. ಮಯೂರ ವರ್ಮ. ನೋಡ್ರಿ, ನೆಕ್ಸ್ಟ್, ಕರ್ನಾಟಕದಲ್ಲಿ ದೊರೆತಿರುವ ಮೊದಲ ಸಂಸ್ಕೃತ ಶಾಸನ ಯಾವುದು? ಕರ್ನಾಟಕದಲ್ಲಿ ದೊರೆತಿರುವ ಮೊದಲ ಸಂಸ್ಕೃತ ಶಾಸನ ಅಂದಾಗ ಇಲ್ಲಿ ತಾಳಗುಂದ ಶಾಸನ ಅಂತ ನಾವು ಕಾಣ್ತಾ ಇದ್ದೀವಿ. 350ರಲ್ಲಿ ನಾವು ಕಾಣ್ತೀವಿ. 345ರಿಂದ 50ರಲ್ಲಿ ನಾವು ಕಾಣ್ತೀವಿ ತಾಳಗುಂದ ಶಾಸನ. ಓಕೆ, ಗಂಗರ ಮೊದಲ ರಾಜಧಾನಿ ಅಂತ ಕೇಳ್ತಾ ಇದ್ದಾರೆ. ಗಂಗರ ಮೊದಲ ರಾಜಧಾನಿ ಕುವಲಾಲ ಅಂತ ನಾವಿಲ್ಲಿ ಕರಿತೀವಿ. ಗಂಗರ ಮೊದಲ ರಾಜಧಾನಿ ಅಂತ ನಾವಿಲ್ಲಿ ಕರಿತೀವಿ. ಓಕೆನಾ? ನೆಕ್ಸ್ಟ್ 29 ನೋಡ್ರಿ. ಗುಣಾಢ್ಯನ ಒಡ್ಡಾಕಥ ಗ್ರಂಥವನ್ನು ಪ್ರಾಕೃತ ಭಾಷೆಯಿಂದ ಸಂಸ್ಕೃತಕ್ಕೆ ಭಾಷಾಂತರಿಸಿದ ಗಂಗರ ಅರಸ. ಅಂದ್ರೆ ಪ್ರಾಕೃತ ಭಾಷೆಯಲ್ಲಿ ಗುಣಾಢ್ಯ ಬರೆದಿರ್ತಾನೆ ಒಡ್ಡಾಕಥ. ಇದನ್ನು ಸಂಸ್ಕೃತಕ್ಕೆ ಭಾಷಾಂತರ ಮಾಡಿದಂತಹ ಗಂಗರ ಅರಸ ಯಾರು ಅಂತ ಕೇಳ್ತಾರೆ. ಇಲ್ಲಿ ದುರ್ವಿನಿತ. ಇಲ್ಲಿ ಸರಿಯಾದಂತ ಉತ್ತರ ದುರ್ವಿನಿತ ಅಂತ ನಾವು ಹೇಳ್ಬಹುದು ಸ್ನೇಹಿತರೆ. ಅದೇ ರೀತಿಯಾಗಿ ಬಾಹುಬಲಿ ಗೊಮ್ಮಟೇಶ್ವರ ಮೂರ್ತಿಯನ್ನು
ಶ್ರವಣ ಬೆಳಗೊಳದಲ್ಲಿ ನಿರ್ಮಿಸಿದವರು ಯಾರು, ಕಟ್ಟಿದವರು ಯಾರು, ಕೆತ್ತನೆ ಮಾಡಿದವರು ಯಾರು ಅಂತ ಕ್ವಶನ್ ಕೇಳ್ಬೋದು. ಆ ರೀತಿ ಕ್ವಶನ್ ಕೇಳಿದಾಗ ಇಲ್ಲಿ ಚಾವುಂಡರಾಯ, 4ನೇ ರಾಚಮಲ್ಲನ ಮಂತ್ರಿ ಆಗಿರ್ತಾನೆ ಚಾವುಂಡರಾಯ. ಚಾವುಂಡರಾಯ ಪುರಾಣ ಅಂತ ಹೇಳ್ಬಿಟ್ಟು ಇವನು ಒಂದು ಕೃತಿಯನ್ನು ಬರೀತಾನೆ. ಇವನು 4ನೇ ರಾಚಮಲ್ಲನ ಪ್ರಧಾನ ಮಂತ್ರಿ ಆಗಿರ್ತಾನೆ ಚಾವುಂಡರಾಯ. ಗೊಮ್ಮಟೇಶ್ವರ ಮೂರ್ತಿಯನ್ನು ಕೆತ್ತನೆ ಮಾಡ್ತಾನೆ. ಓಕೆ, 31 ಕ್ವಶನ್ ಈ ರೀತಿ ಇದೆ. ಎತ್ತರದ ಮಾನಸ್ತಂಭ ಹಾಗೂ ಬ್ರಹ್ಮ ಮಾನಸ್ತಂಭಗಳು ಇದು ಯಾರ ವಿಶಿಷ್ಟ ಕೊಡುಗೆಯಾಗಿದೆ? ಇದು ಕೂಡ ಕ್ವಶನ್ ಕೇಳ್ತಾನೆ, ನೆನಪಿರ್ಲಿ. ಮಾನಸ್ತಂಭ ಮತ್ತು ಬ್ರಹ್ಮ ಮಾನಸ್ತಂಭ ಇದು ವಿಶಿಷ್ಟ ಕೊಡುಗೆ ಯಾರದ್ದು ಅಂತ ಕೇಳಿದಾಗ ಇದು ಗಂಗರ ಕೊಡುಗೆ ಅಂತ ನಾವು ಹೇಳಬಹುದು. ಗಂಗರ ಕೊಡುಗೆ. ಓಕೆನಾ. ಗಜಷ್ಟಕ ಎಂಬ ಕನ್ನಡ ಕೃತಿಯನ್ನು ರಚನೆ ಮಾಡಿದವರು ಯಾರು? ಗಜಷ್ಟಕ ಎಂಬ ಕನ್ನಡ ಕೃತಿಯನ್ನು ರಚಿಸಿದವರು ಯಾರು ಅಂದಾಗ ಇಲ್ಲಿ 2ನೇ ಶಿವಮಾಧವ. ಕ್ವಶನ್ 2-3 ಸರಿ ರೈಸ್ ಆಗಿದೆ, ನೆನಪಿರ್ಲಿ. 2ನೇ ಶಿವಮಾಧವ ಅಂತ ನಾವಿಲ್ಲಿ ಹೇಳ್ಬೋದಾಗಿದೆ ಸ್ನೇಹಿತರೆ. ಅದೇ ರೀತಿಯಾಗಿ ಗಜಶಾಸ್ತ್ರ ಅಂತ ಗ್ರಂಥವನ್ನು ಬರೆದವರು ಯಾರು, ಕೃತಿಯನ್ನು ಬರೆದವರು ಯಾರು ಅಂದಾಗ ಶ್ರೀ ಪುರುಷ. ಅದಕ್ಕೂ ಇದು ಕಂಪ್ಯೂಸ್ ಆಗ್ಬೇಡಿ, ಗಜಾಷ್ಟಕ ಬೇರೆ ಗಜಶಾಸ್ತ್ರ ಬೇರೆ. ಗಜಶಾಸ್ತ್ರವನ್ನು ಶ್ರೀ ಪುರುಷ, ನೆನಪಿರ್ಲಿ, ಶ್ರೀ ಅಂತ ನೆನಪಿರ್ಲಿ, ಶ್ರೀ ಪುರುಷ ಬಂದ್ಬಿಡ್ತಾನೆ. ಗಜಾಷ್ಟಕ ಬಂದಾಗ 2ನೇ ಶಿವಮಾಧವ. ಓಕೆನಾ. ಕ್ವಶನ್ ನಂಬರ್ 34. ಶಬ್ದಾವತಾರ ಸಂಸ್ಕೃತ ಕೃತಿಯ ಕರ್ತೃ ಯಾರು? ಶಬ್ದಾವತಾರ ಸಂಸ್ಕೃತ ಕೃತಿಯ ಕರ್ತೃ ಯಾರು ಅಂತ ಬಂದಾಗ ಇಲ್ಲಿ ನೋಡಿ ಸ್ನೇಹಿತರೆ, ದುರ್ವಿನೀತ. ಸರಿಯಾದಂತ ಉತ್ತರ ದುರ್ವಿನೀತ ಅಂತ ನಾವು ಹೇಳಬಹುದಾಗಿದೆ. ಬಾದಾಮಿಯ ಚಾಲುಕ್ಯರ ರಾಜಮನೆತನದ ಸ್ಥಾಪಕ ಅಂದಾಗ ರಾಜ ಜಯಸಿಂಹ. ಬಾದಾಮಿ ಚಾಲುಕ್ಯರ ಮನೆತನ ಸ್ಥಾಪಕ ರಾಜ ಜಯಸಿಂಹ. ಬಾದಾಮಿ ಚಾಲುಕ್ಯರ ರಾಜಧಾನಿ ಅಂತ ಬಂದಾಗ ಬಾದಾಮಿ ಅಥವಾ ವಾತಾಪಿ, ಬಾದಾಮಿ ಅಥವಾ ವಾತಾಪಿ ಅಂತ ನಾವು ಹೇಳ್ತಾ ಇದೀವಿ. ಇನ್ನೊಂದು ಕ್ವಶನ್ ಈ ರೀತಿ ಇದೆ ನೋಡ್ರಿ. ಕ್ವಶನ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ತ್ರಿಸಾಗರಗಳಿಂದಾವೃತವಾದ ಪ್ರದೇಶದ ಅಧಿಪತಿ ಎಂದು ಬಿರುದು ಹೊಂದಿದ ಚಾಲುಕ್ಯರ ಅರಸ ಯಾರು ಅಂತ ಕೇಳಿದೆ. ನೋಡಿ, ಕ್ವಶನ್ ರೈಸ್ ಆಗಿದೆ ಮತ್ತು ಆಗೋ ಚಾನ್ಸ್ ಕೂಡ ಇದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್, ನೆನಪಿರಲಿ ಸ್ನೇಹಿತರೆ. ತ್ರಿಸಾಗರಗಳಿಂದಾವೃತವಾದಂತಹ ಪ್ರದೇಶದ ಅಧಿಪತಿ ಯಾರು ಅಂತ ಕ್ವಶನ್ ರೈಸ್ ಆದಾಗ ಇಲ್ಲಿ 2ನೇ ಪುಲಿಕೇಶಿ ಅಥವಾ ಇಮ್ಮಡಿ ಪುಲಿಕೇಶಿ ಅಂತ ನಾವಿಲ್ಲಿ ಹೇಳ್ಬಹುದಾಗಿದೆ ಸ್ನೇಹಿತರೆ. ವಾತಾಪಿ ಕೊಂಡನ್ ಎಂಬ ಬಿರುದು ಧರಿಸಿದ ಪಲ್ಲವರ ಅರಸ. ನೋಡಿ, ವಾತಾಪಿ ಕೊಂಡದೆ, ವಾತಾಪಿಯನ್ನು ವಶಪಡಿಸಿಕೊಂಡು ಅವನನ್ನು ಪಲ್ಲವರ ಅರಸ ಯಾರಂದಾಗ 1ನೇ ನರಸಿಂಹವರ್ಮ ಅವರ ಅಪ್ಪನ ಸೇಡನ್ನು ತೀರಿಸಿಕೊಳ್ಳಲು ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸ್ತಾನೆ. ವಾತಾಪಿಯನ್ನು ಅಂದ್ರೆ ಬಾದಾಮಿಯನ್ನು ವಶಪಡಿಸಿಕೊಂಡ ನಂತರ ಇವನಿಗೆ ವಾತಾಪಿ ಕೊಂಡನ್ ಎಂಬ ಬಿರುದು ಬರುತ್ತದೆ. ನೆಕ್ಸ್ಟ್ ಕ್ವಶನ್ ಈ ರೀತಿ ಇದೆ. ಕೌಮದಿ ಮಹೋತ್ಸವ ಎಂಬ ಕೃತಿಯನ್ನು ಬರೆದವರು ಯಾರು ಅಂತ ಬಂದಾಗ ಕ್ವಶನ್ ಮಾತ್ರ ಬೇಜನ್ ಸರಿ ರೈಸ್ ಆಗಿದೆ. ಓಕೆ, ವಿಜಿಕ. ಇದು ಅಂದ್ರೆ ಇಮ್ಮಡಿ ಪುಲಿಕೇಶನ ಸಸಿ ಅಥವಾ 2ನೇ ಪುಲಿಕೇಶನ ಸಸಿ ವಿಜಿಕ ಅವರು ಕೌಮುದಿ ಮಹೋತ್ಸವ ಅಂತೇಳಿ ಕೃತಿಯನ್ನು ಬರೀತಾರೆ. ಕ್ವಶನ್ ನಂಬರ್ 40. ಹರಪಾರ್ವತಿ ಸಂಸ್ಕೃತ ನಾಟಕ ರಚನೆ ಮಾಡಿದವರು ಯಾರು? ಹರಪಾರ್ವತಿ ಎಂಬ ಸಂಸ್ಕೃತ ನಾಟಕವನ್ನು ರಚನೆ ಮಾಡಿದಂತಹ ಯಾರು ಅಂದ್ರೆ ಶಿವ ಭಟ್ಟಾರಕ ಇಲ್ಲಿ ಸರಿಯಾದಂತಹ ಉತ್ತರ ಆಗಿದೆ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನೋಡಿ. ಚಾಲುಕ್ಯರ ವಾಸ್ತುಶಿಲ್ಪದ ನೋಡ್ರಿ, ಚಾಲುಕ್ಯರ ವಾಸ್ತುಶಿಲ್ಪವನ್ನು ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಯಾರು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಯಾರು ಕರೆದಿದ್ದಾರೆ ಅಂದಾಗ ಪರ್ಸಿ ಇತಿಹಾಸಕಾರರಾದಂತಹ ಪರ್ಸಿ ಬ್ರೌನ್ ಅವರು ಬಾದಾಮಿ ಚಾಲುಕ್ಯರ ನೋಡ್ರಿ ವಾಸ್ತುಶಿಲ್ಪವನ್ನು ಭಾರತೀಯ ದೇವಾಲಯದ ತೊಟ್ಟಿಲು, ಪಟ್ಟದ ಕಲ್ಲಾಗಿರ್ಬೋದು, ಐಹೊಳೆ ಆಗಿರ್ಬೋದು, ಇವುಗಳನ್ನು ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೀತಾರೆ. ಅವರು ಯಾರಪ್ಪ ಅಂತಂದಾಗ ಪರ್ಸಿ
ಬ್ರೌನ್ ಅಂತ ನಾವಿಲ್ಲಿ ಹೇಳ್ಬಹುದಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ಈ ರೀತಿ ಇದೆ ನೋಡಿ ಸ್ನೇಹಿತರೆ. ಇಷ್ಟು ಇವತ್ತಿನ ದಿನಗಳಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋದ್ವಿ ನೋಡಿ. ಇವತ್ತು 41 ಕ್ವಶನ್ ನಾವು ಹೇಳ್ತಾ ಹೋದ್ವಿ. ಆಪ್ಷನ್ಸ್ ಬೇಕಾದ್ರೆ ಮುಂದಿನ ವಿಡಿಯೋದಲ್ಲಿ ನಾನು ಆಪ್ಷನ್ಸ್ ಬೇಕಾದವರು ಕಾಮೆಂಟ್ಸ್ ಮಾಡಿ ಆಪ್ಷನ್ಸ್ ಕೂಡ ನಾನು ಮುಂದೆ ಕಳಿಸ್ತಾ ಹೋಗ್ತೀನಿ, ತರ್ತಾ ಹೋಗ್ತೀನಿ. ಆ ರೀತಿಯನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಯಾಕಂದ್ರೆ ಈ ಸರಿ ಮಾತ್ರ ಬಿಡೋದೇ ಬೇಡ, ಎಲ್ಲ ಹೊಸು ಜಾಲಿ ಆಡ್ಬಿಡೋಣ. ಇನ್ನು ಟೈಮ್ ಸಾಕಷ್ಟಿದೆ ನಮಗೆ. ಡೈಲಿ ಒಂದು ವಿಡಿಯೋ ಮಾಡ್ತಾ ಹೋದ್ರೆ ಸಾಕು. ನಿಮಗೆ 3 days ಅಲ್ಲಿ ನಾನು ಏನು ಮಾಡ್ತೀನಿ, 8th ಸ್ಟ್ಯಾಂಡರ್ಡ್ ಸೋಷಿಯಲ್ ಏನು ಮಾಡ್ತೀನಿ, 3 ಕ್ಲಾಸಲ್ಲಿ ಪಾರ್ಟ್ 2 ಕ್ಲೋಸ್ ಮಾಡಿಬಿಡ್ತೀನಿ. ಈಗ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 3 ಕ್ಲಾಸಲ್ಲಿ ಒಂದು ಪಾರ್ಟ್ ಕ್ಲೋಸ್. ಅಂದರೆ 3 ದಿನದಲ್ಲಿ ಒಂದು ಬುಕ್ ಕ್ಲೋಸ್ ಆಯಿತು. ಇನ್ನು 3 ದಿನದಲ್ಲಿ ಇನ್ನೊಂದು ಬುಕ್, ಅಂದರೆ 8th ಸ್ಟ್ಯಾಂಡರ್ಡ್ ಎಲ್ಲ ಕಂಪ್ಲೀಟ್ 6 ಡೇ ಅಲ್ಲಿ ಆಯಿತು. ಮತ್ತು ನೆಕ್ಸ್ಟ್ 9th ಕೂಡ ಅದೇ ರೀತಿ ಮಾಡೋಣ, 10th ಕೂಡ ಅದೇ ರೀತಿ ಮಾಡೋಣ. ಅದೇ ರೀತಿ 6th 7th ಎಲ್ಲವೂ ಇಂಚಾಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೈಕಾಲಜಿ ಕೂಡ ನೋಡ್ತಾ ಹೋಗೋಣ. ಸೈಕಾಲಜಿ ಕೂಡ ನೋಟ್ಸ್ ಇದೆ. ಇಂಗ್ಲಿಷ್ ಗ್ರಾಮರ್ ಕೂಡ ನಮ್ಮದೇ ಆದ ಒಂದು ಇಂಗ್ಲಿಷ್ ಗ್ರಾಮರ್ ರೆಡಿ ಮಾಡಿದ್ದೀನಿ, ಅದನ್ನು ಕೂಡ ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ. ಅದೇ ರೀತಿಯಾಗಿ ಅನಸೂಯ ಫರಿಗೆ ಅವ್ರದ್ದು ಬುಕ್ಸ್ ನೋಟ್ಸ್ ಇದೆ, ಅದರಲ್ಲಿ ಕೂಡ ನಾನು ಯಾವ ರೀತಿ ಕ್ವಶನ್ ರೈಸ್ ಆಗ್ತಾವ ಅನ್ನೋದು ಕೂಡ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಅಲ್ಲಿ ಕೂಡ ನೀವು ಸ್ಕೋರ್ ಮಾಡ್ಬೋದು. ಏನಿಲ್ಲ ಅಂದ್ರೆ ನಾವು 120+ ಏನಂದ್ರೆ 120+ ನಾವು ಕಂಪಲ್ಸರಿ ಮಾಡ್ತಾ ಹೋಗೋಣ. ಯಾಕಂತಂದಾಗ ಬ್ಯಾಕ್ ಆಫ್ 120 ಸ್ಕೋರ್ ಮಾಡಿದ್ರೆ ಬ್ಯಾಕ್ ಆಫ್ ತಾನೇ ಆಗಿ ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ಹೇಳೋದು ಎಲಿಜಿಬಲ್ ಆಗೋದೇನು ದೊಡ್ಡದೇ ಅಲ್ಲ, ಸ್ಕೋರ್ ಮಾಡೋದು ಈಸ್ ವೆರಿ ಇಂಪಾರ್ಟೆಂಟ್. ಹೌದಾ? ನೀವು ನಮಗೆ ಕೆಲವು ಮೂಲಗಳಿಂದ ತಿಳಿದು ಬಂದ ವಿಷಯ ಇಷ್ಟೇ. ಆಗಸ್ಟ್ ಲಾಸ್ಟ್ ವೀಕ್ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ GPT ನೇಮಕಾತಿ ಆಗೋ ಚಾನ್ಸಸ್ ಇದೆ. GPT ನೇಮಕಾತಿ ಆಗೋ ಚಾನ್ಸಸ್ ಇದೆ. ಅದೇ ರೀತಿಯಾಗಿ HSR ಕೂಡ ಆಗುತ್ತೆ, PU ಲೆಕ್ಚರ್ ಕೂಡ ಇದೆ. ಎಲ್ಲದಕ್ಕೂ ಅಧ್ಯಯನ ಮಾಡಬೇಕು. ಇದು ಕೂಡ ಈಗ VA ಕೂಡ ಆಗಿದೆ, ಅದೇ ರೀತಿಯಾಗಿ PDO ಕೂಡ ಆಗಿದೆ. ಎಲ್ಲವೂ ಕೂಡ ಎಲ್ಲದಕ್ಕೂ ಕೂಡ ನಾವು ಮಾಡುವಂಥ ವಿಡಿಯೋಗಳು ಹೆಲ್ಪ್ ಆಗ್ತವೆ. ದಯವಿಟ್ಟು ಯಾರು ಮಿಸ್ ಮಾಡಬೇಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ, ನೀವು ಸಾವಿರಾರು ಜನ ನೋಡ್ತೀರಿ, ಅದರಲ್ಲಿ ಕೆಲವು ಜನ ಮಾತ್ರ ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಿ. ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮ ಡಿಸ್ಕಸ್ ಮಾಡ್ತಾ ಕೆಲವು ಮಾಹಿತಿಗಳನ್ನು ಹಂಚ್ತೀನಿ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ.